ಬಿಡದಿ ಟೌನ್ಶಿಪ್ ಯೋಜನೆ ನನ್ನ ಕನಸಿನ ಯೋಜನೆ ಅಲ್ಲ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆ ನಂದು ಅಂತ ಅನಿಸಿಕೊಳ್ಳುವಂತ ಯೋಜನೆಯೂ ಕೂಡ ಅಲ್ಲ ಅಂತೇಳಿ, ನಾನು ಈ ಯೋಜನೆಗೆ ಪಿತಾಮಹ ಆಗಲು ಬಯಸೋದಿಲ್ಲ, ನನ್ನ ಕನಸಿನ ಕೂಸು ಅಲ್ವೇ ಅಲ್ಲ ಇದು ಅಂತ. ಈ ಯೋಜನೆ ನಂದು ಅಂತೇಳಿ ಅನಿಸಿಕೊಳ್ಳುವಂತ ಯೋಜನೆಯೂ ಕೂಡ ನನಗೆ ಆ ರೀತಿ ಯೋಚನೆಯೂ ಕೂಡ ಇಲ್ಲ ಅಂತೇಳಿ. ಬಟ್ ಇದನ್ನು ಆರಂಭ ಮಾಡಿದ್ದು ಯಾರು? ಕುಮಾರಸ್ವಾಮಿ ಅವರು. ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ. ಸಾವಿರಾರು ಎಕರೆ ನಾನು ಏನೇನು ಮಾತಾಡಿದ್ದೀನಿ, ರೈತರ ಹತ್ರ ಏನೇನು ಮಾತಾಡಿದ್ದೀನಿ ಅಂತ ನಾನು ಅದನ್ನೆಲ್ಲ ವಿವರಣೆ ಹೇಳಕ್ಕೆ ಹೋಗುದಿಲ್ಲ. ಈಗ ತಮಗೆ ನಾನು ಹೇಳೋದಿಷ್ಟೇ, ನಾನೀಗಾಗಲೇ ಹೇಳಿದ್ದೇನೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ಇದು ನನ್ನ ಯೋಜನೆ ಅವಶ್ಯಕತೆನೂ ಇಲ್ಲ, ನಂದು ಅನ್ಸ್ಕೊಳ್ಳೋಕೆ ಅವಶ್ಯಕತೆನೂ ಇಲ್ಲ. ನಾನಿದಕ್ಕೆ ಪಿತಾಮಹ ಆಗ್ಲಿಕ್ಕೂ ಇಷ್ಟ ಇಲ್ಲ. ಬೆಂಗಳೂರು ಸುತ್ತಮುತ್ತಲು ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಆಗಿದೆ, ಹಾಸನದಲ್ಲಾಗಿದೆ, ಇವತ್ತು ಕೃಷ್ಣಾ ಯೋಜನೆ ಆಲ್ಮಟ್ಟಿಲಾಗಿದೆ, ನಮ್ಮ ಆರುಬಲೆಲಾಗಿದೆ. ಆ ಎಲ್ಲ ಕಡೆ ಯೋಜನೆಗಳನ್ನು ಅಕ್ವಿಷನ್ನು, ಲ್ಯಾಂಡ್ ಅಕ್ವಿಷನ್ನು ಎಲ್ಲ ಕೂಡ ಆಗಿದೆ. ಏರ್ಪೋರ್ಟ್ ನಾನೇ ಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ಗೆ ಲ್ಯಾಂಡ್ ಅಕ್ವಿಷನ್ ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಟೌನ್ಶಿಪ್ ವಿಚಾರದಲ್ಲಿ ಸಮಿತಿ ರಚನೆ ನಾಟಕ ಅಂತೇಳಿ ಹೋರಾಟಗಾರರು ಹೇಳ್ತಾ ಇರೋದು. ಅಧಿವೇಶನದಲ್ಲಿ ಚರ್ಚೆಯಿಂದ ತಪ್ಪಿಸಿಕೊಳ್ಳಲು ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಯೋಜನೆಯನ್ನೇ ಕೈ ಬಿಡಬೇಕು ಅಂತ ರೈತರು ಪಟ್ಟಣ ಹಿಡಿತಾ ಇದ್ದಾರೆ. ಅಕ್ಕಪಕ್ಕದ ಜಮೀನಿನಲ್ಲಿ ನಮ್ಮ ಜಮೀನು ಮಧ್ಯೆ ಇರುತ್ತೆ, ಸುತ್ತಮುತ್ತ ಹೇಗೆ ಇವರು ಟೌನ್ಶಿಪ್ ಮಾಡಲು ಸಾಧ್ಯ ಆಗತ್ತೆ? ಇವರ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ, ನಮ್ಮ ಹೋರಾಟ ಸದ್ಯಕ್ಕಂತೂ ನಿಲ್ಲೋದಿಲ್ಲ ಅಂತ ಹೋರಾಟಗಾರರು ರೈತರು ಹೇಳ್ತಾ ಇರೋದು. ಸಿಎಂ ಡಿಕೆಶಿ ಅವರ ಸುದ್ದಿಗೋಷ್ಠಿಗೆ ಹೋರಾಟಗಾರರು ಈ ರೀತಿಯಾಗಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಇವರ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ. ಈಗ ಕೆಲವೊಂದಿಷ್ಟು ಯಾರೆಲ್ಲ ಓಕೆ ಅಂತ ಹೇಳಿದಾರಲ್ಲ ಅಂಥವರ ಜಾಗವನ್ನು ತೆಗೆದುಕೊಂಡು ನೋಟಿಫಿಕೇಶನ್ ಮಾಡೋದಕ್ಕೆ ಹೊರಡಿಸೋದಕ್ಕೆ ಇವರು ಮುಂದಾಗಿದ್ದಾರೆ. ಬಟ್ ಅದಕ್ಕೆ ನಾವು ನಂಬಿಕೆ ಇಲ್ಲ ಅಂತೇಳಿ, ನಮ್ಮ ಭೂಮಿ ಯಾವಾಗ ಬೇಕಾದರೂ ಹೋಗಬಹುದು, ಯಾವಾಗ ಬೇಕಾದರೂ ಕೂಡ ನಾವು ಕಳ್ಕೊಳ್ಬಹುದು ಅನ್ನೋ ಆತಂಕದಲ್ಲಿದ್ದೇವೆ ಅಂತ ರೈತರು ಹೇಳ್ತಾ ಇರೋದು. ಏನು ಸಿಎಂ ಅವರು ಒಂದು ಮಾತು ಹೇಳಿದ್ದಾರೆ ಈಗ ನಡೀತಾ ಇರೋದ್ರಲ್ಲಿ ನಮ್ಗೆ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ಅಧಿವೇಶನ ನಡಿಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ನಮ್ಮನ್ನ ಸಮಿತಿ ರಚನೆ ಮಾಡ್ಕೊಂಡು ಏನೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಟೈಮ್ ತಗೊಂಡು ಅಂತ. ಆದ್ರೆ ಸರ್ಕಾರದಲ್ಲೇನೆ ಒಂದು ವಿಸ್ತಾರ ಮಾಡಕ್ಕೆ, ಸಂಪುಟ ವಿಸ್ತರಣೆ ಮಾಡಕ್ಕೇನೆ ಅವ್ರಿಗೆ ಇದಿಲ್ಲ. ಇಲ್ಲಿ ನಮ್ ರೈತರ ಹತ್ರ ಏನು ಏನು ಸಚಿವ ಸಂಪುಟ ಅಲ್ಲಿ ಮಾಡಕ್ಕೆ ಆಯ್ತಿಲ್ಲ ಅಂದ್ಮೇಲೆ ಇಲ್ಲಿ ನಮ್ ಸಮಿತಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ನಾವೇನು ಹೋರಾಟ ಮಾಡ್ತಿದ್ವಿ, ನಮ್ದಿಷ್ಟೇ ಒಂದೇ ಉದ್ದೇಶ ಇರೋದು, ನಮ್ ಭೂಮಿ ನಮಗ್ ಬೇಕು, ಹೋರಾಟ ಮಾಡ್ತಾ ಇದೀವಿ, ಅವ್ರು ಬೇಡ ಅನ್ನೋದನ್ನ ತಗೊಳ್ಳಿ, ಬಿಟ್ಬಿಡಿ, ಬೇಕು ಅನ್ನೋದನ್ನ ತಗೊಳ್ಳಿ ಅನ್ನೋದೊಂದೇ. ಅದು ಇವತ್ ಕೊಟ್ರು ಅದೇ ಉತ್ತರನೇ, ಅವತ್ ಕೊಟ್ರು 2 ತಿಂಗಳು ಬಿಟ್ಕೊಂಡ್ ಬಂದ್ರು ಅದೇ ಉತ್ತರನೇ ಇರೋದು. ಫಸ್ಟ್ ನಿಮ್ ಸರ್ಕಾರ ಸಂಪುಟ ಮಾಡಕ್ಕೇನೆ ನೀವ್ ಹಿಂಗ್ ಒದ್ದಾಡ್ತಾ ಇದ್ರ, ಇನ್ ರೈತರ ಹತ್ರ ಬಂದು ಏನ್ರಿ ಮಾಡ್ತೀರಾ ನೀವು? ಈ ತರ ಗಿಮಿಕ್ ಮಾಡ್ಬೇಡಿ. ನಮ್ ಜನಗಳ ಹತ್ರ ತಲೆ ಕೆಡ್ಸಕ್ಕೋಸ್ಕರ 2 ತಿಂಗಳು ಟೈಮ್ ತಗೊಂಡ್ರೆ ಏನೋ ಒಂದೇ ಚೇಂಜ್ ಆಗ್ಬೋದು ಅಂತ ಅನ್ಕೊಂಡ್ ಏನಾದ್ರು ನೀವು ಸಮಿತಿ ರಚನೆ ಮಾಡಿದ್ರೆ ಅದು ಶುದ್ಧ ಸುಳ್ಳು, ಅದು ನಡೆಯಲ್ಲ. ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ಅದೇ ನೀವೇನಾದ್ರು ಇದೇ ರೀತಿ ಏನಾದ್ರು ಗಿಮಿಕ್ ಮಾಡಿ ನಮ್ ರೈತರನ್ನ ತಲೆ ಕೆಡ್ಸಕ್ ಹೋದ್ರೆ ನಾವ್ ಇಲ್ಲಿ ಮಾಡೋ ಹೋರಾಟನ ವಿಧಾನಸೌಧದಲ್ಲೇ ಬಂದು ಅಲ್ಲೇ ಮುತ್ತಿಗೆ ಹಾಕಿ ಅಲ್ಲೇ ನಮ್ ಹೋರಾಟನ ಇನ್ನೂ ಇದಕ್ಕಿಂತ ಉಗ್ರವಾಗಿ ಮಾಡ್ತೀವಿ. ಡಿಕೆ ಸರ್ ಏನೋ ಈಗ ಟೈಮ್ ಕೊಟ್ಟವ್ರೆ ಅನ್ಕೊಟ್ಟು ಸರ್, ನಾವ್ 500 ದಿನದಿಂದ ಓಡಾಟ ಮಾಡಿದ್ರು ಇವ್ರು ಈಗ ಕುಮಾರಣ್ಣ ಮಾಡ್ದ ಅಂತ 500 ದಿನ ನಮ್ಗೆ ಗೋಳಿ ಇಟ್ಕೊಂಡ್ರಲ್ಲ ಇವ್ರು. ಇವತ್ತು 3 ತಿಂಗಳು ಅವ್ರು ಟೈಮ್ ಕೊಟ್ಟಿರ್ಬೋದು, ಆದ್ರೂ ನಮ್ಗೆ ನಂಬಿಕೆ ಇಲ್ಲ ಸರ್. ಯಾಕೆ ಅಂತ ನಂಬಿಕೆ ಇಲ್ಲ ಅಂತ ಕೇಳ್ತೀರಾ? ಬಾಲಣ್ಣರ್ದು ಕುಚಶ್ರೇಷ್ಠ ಜಾಸ್ತಿ ಆಗ್ಬಿಟ್ಟೈತಿ. ಹೆಂಗೆ ಅಂತ ಅಂದ್ರೆ ನಮ್ಮ ಹತ್ರ ಇದ್ದಾಗ ಒಂದ್ ಮಾತಾಡ್ತಾರೆ, ನಾನೇನೋ ಕುದುರಿಸಿ ಮಾಡ್ತೀವಿ ಅಂತ, ತಿರ್ಗಿ ನಾವು ತಿರ್ಗಿ ಅವ್ರ ಕಡೆನೂ ಮಾತಾಡ್ತಾರೆ. ಇವತ್ತು ಇವ್ರಿಗೆ ದೇವೇಗೌಡರು ಅಪ್ಪಾಜಿಗೆನೆ ಇವ್ರು ಬೆಲೆ ಕೊಡ್ಲಿಲ್ಲ. ಅವ್ರು ನಿಂತ್ಕೋತೀವಿ ನಾವು ಈ ಹೋರಾಟಕ್ಕೆ ಅಂದ್ರೂ ನೈಟ್ 5 ಕಳ್ಸಿ ಬಿಟ್ಟಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳು ಇದು ದಿಕ್ಕನ್ನ ತಪ್ಪಿಸ್ಲಿಕ್ಕೆ, ಹೋರಾಟದನ್ನ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥಿತವಾದಂತ ಸಂಚು ಅಂತ ನಾನಂತೂ ಭಾವಿಸ್ತಿದ್ದೀನಿ. ಯಾಕೆ ಅಂತಂದ್ರೆ ಈಗ ಜುಲೈ ಎಂಡ್ ಮತ್ತೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಅಧಿವೇಶನ ನಡೆಸಬೇಕು. ಅಧಿವೇಶನದಲ್ಲಿ ಮುಜುಗರವನ್ನ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಈ ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಈಗ ದೇವೇಗೌಡರೇನು ಸತ್ಯಾಗ್ರಹ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಸತ್ಯಾಗ್ರಹದ ಒಂದು ಇದನ್ನ ಕಮ್ಮಿ ಮಾಡ್ಬೇಕು. ಮುಜುಗರಕ್ಕೊಳಗಾಗಿದ್ದಾರೆ. ಈಗಾಗಲೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವರ್ಗೂ ಈ ಕಡೆ ಈ ಹೋರಾಟದ
ಎಲ್ಲ ವಿಚಾರಗಳು ಕೂಡ ಹೋಗಿದಾವೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಏನೋ ರೈತರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಯಾವುದೋ ಒಂದು ವ್ಯವಸ್ಥಿತವಾದಂತ ಪಿತೂರಿಯನ್ನ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ರೈತರು ಬಗ್ಗೋದಿಲ್ಲ, ನಮ್ಮ ಹೋರಾಟ ನಿಲ್ಸೋದಿಲ್ಲ, ನಿರಂತರವಾಗಿ ನಡೀತದೆ. ರೈತರ ಭೂಮಿ ಈಗ ಕೊಟ್ಟವ್ರು ಕೊಡ್ಬೋದು, ಬಿಟ್ಟವ್ರು ಬಿಡ್ಬೋದು ಅಂತಕ್ಕಂತ ಹೇಳ್ತಕ್ಕಂತ ಮುಖ್ಯಮಂತ್ರಿಗಳು ಮೊದ್ಲಿಂದನೂ ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಕೊಡೋರ್ನ ಯಾಕೆ ಬೀದಿ ಕೂರಿಸಿದ್ದಾರೆ ಅವರು? ಸರ್, ನಮಗೆ ಇದು ಮೊದಲ ಗೆಲುವು ಅಂತಾನೆ ಹೇಳ್ಬೋದು. ಸಮಿತಿ ಮಾಡಿದ್ರೆ ಯಾವ ರೀತಿಯಲ್ಲಿ ಸಮಿತಿ ಮಾಡ್ತಾರೆ? ಅಧಿಕಾರಿಗಳ ಮೂಲಕ ಸಮಿತಿ ಮಾಡ್ತಾರ, ಜಿಲ್ಲಾಧಿಕಾರಿ ಮೂಲಕ ಸಮಿತಿ ಮಾಡ್ತಾರ? ನಮಗೆ ಸಮಿತಿ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಇವರ ಒಂದು ಏನು ಸಂಗಡದಿಂದ ಸಮಿತಿ ಆಗಬಾರ್ದು. ಸಪ್ರೇಟಾಗಿ ನ್ಯಾಯಯುತವಾಗಿ ಸಮಿತಿ ಆಗಬೇಕು. ನಮಗೀಗ ಒಂದು 2 ತಿಂಗಳು ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, 2 ತಿಂಗಳು ಈಗ ನಮಗೆ ಇದು ಮಾಡ್ತಾ ಇದ್ದೀವಿ, ಸಮಿತಿ ರಚನೆ ಮಾಡೋದು ತುಂಬ ಒಳ್ಳೆ ಕೆಲಸನೇ. ಆದರೆ ನ್ಯಾಯಯುತವಾಗಿ ಆ ಸಮಿತಿ ಆಗಲಿ. ಆದರೆ ಇಲ್ಲೆಲ್ಲೋ ಇಲ್ಲ ಇನ್ನೊಂದು ಕಡೆ ಯೋಚನೆ ಮಾಡಬೇಕು ಅಂತಂದರೆ, ನನಗೆ ಇವರ ಪ್ರಕಾರ ಸಮಿತಿ ಮಾಡ್ತಿರೋದು ಯಾಕೆ ಅಂತಂದರೆ, ಏನಾದರೂ ಈ ಅಧಿವೇಶನದಲ್ಲಿ ಏನಾದರೂ ಒಂದು ತಮ್ಮ ಒಂದು ಸಚಿವ ಸಂಪುಟ ಅಧಿವೇಶನದಲ್ಲಿ ಏನಾದರೂ ಒಂದು ಬೇರೆ ರೀತಿಯಲ್ಲಿ ಮಾತುಕತೆಗೆ ಏನಾದರೂ ವಿರೋಧ ಪಕ್ಷಕ್ಕೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋದು ಒಂದು ಕಡೆ ಅನುಮಾನ ಇದೆ. ಆದರೆ ಇವತ್ತಿನವರೆಗೂ ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು JMC ಸರ್ವೆ ಮಾಡೋಕ್ಕೆ ಬಂದು ಅಲ್ಲೆಲ್ಲೋ ಪೊರಕೆ ಇಟ್ಟು ತಿನ್ಕೊಂಡು ಹೋಗಿದ್ದಾರೆ ಅಂತಂದರೆ, ಇವತ್ತಿಲ್ಲ ಸಮಾಧಾನ ಮಾಡೋಕ್ಕಾದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಸಮಿತಿ ರಚನೆ ಮಾಡೋದು ತುಂಬ ಒಳ್ಳೆಯದು. ಬಟ್ ಇಲ್ಲಿ ನಾನು ಹೇಳೋದೇನು ಅಂದರೆ, ಪ್ರತಿ SIR ಪ್ರಕ್ರಿಯೆ ನಡೀತಾ ಗೊತ್ತಾ, ಅದೇ ಥರ ವಿತ್ ಕ್ಯಾಮ್ರಾದಲ್ಲಿ SIR ಪ್ರಕ್ರಿಯೆಯಲ್ಲಿ ಯಾವ ಥರ ನಡೆಸ್ತಾರೋ BLOಗಳ ಜೊತೆ ಒಬ್ಬರನ್ನ ಕಳಿಸಿ, ಅದೇ ಥರ ಪ್ರತಿ ಮನೆಗೆ ಹೋಗಿ ಏನು ನಿಮ್ಮ ಅಭಿಪ್ರಾಯ ಏನು ಕತೆ ಏನಾಗಿದೆ ಅಂತ ಕೇಳಿಕೊಂಡು ವಿತ್ ಕ್ಯಾಮ್ರಾ, ನಮಗೆ ಸಾಕ್ಷಿ ಸಮೇತ ಬೇಕು, ಕ್ಯಾಮ್ರಾ ಮಾಡಿದ್ರೆ ತುಂಬ ಒಳ್ಳೇದು ಅಂತ ನಾನು ಹೇಳ್ತೀನಿ. ನಾವು ಹೇಳೋದು, ಜಮೀನು ಕೊಡೋರು ಕೊಟ್ಕೊಳ್ಳಿ, ಮುಗಿಸ್ಕೊಳ್ಳಿ. ಅದು ಮುಂಚೆ ಸಮಿತಿ ರಚನೆ ಮಾಡ್ತೀನಿ ಅಂತ ಹೇಳಿದಾರಲ್ವಾ, ಸಮಿತಿ ಆದಮೇಲೆ ಜಮೀನು ಕೊಟ್ಕೊಳ್ಳಿ. ಕೊಡದೇ ಇದ್ದವ್ರಿಗೆ ಯಾವತ್ತೂ ತೊಂದರೆ ಕೊಡಬಾರ್ದು. ಮತ್ತು ಇಲ್ಲೆಲ್ಲೋ ಜಮೀನು ಕೊಡೋರು ಅಕ್ಕಪಕ್ಕದಲ್ಲಿ ಜಮೀನಿದೆ ಅಂದಾಗ, ಸೆಂಟ್ರಲ್ಲಿ ಯಾರ್ದೋ ಒಬ್ರು ಮಧ್ಯದಲ್ಲಿ ಒಬ್ರದ್ದು ಜಮೀನಿದೆ ಅಂದಾಗ ಅದನ್ನು ಕಬಳಿಸ್ಕೊಂತ ಕೆಲಸ ಆಗಬಾರ್ದು. ಯಾಕೆಂದರೆ ಈಗೊಂದು 50% 60% ಕಂಪ್ಲೀಟ್ ಆಯಿತು ಅಂತಂದರೆ, GBIT ಈ ಯೋಜನೆ ಏನು ಆಡ್ಕೊಂಡಿದ್ದಾರೆ ಅದು ಸಕ್ಸಸ್ ಕಂಡಂಗೆ ಅವ್ರಿಗೆ. ಅರ್ಥ ಆಯ್ತಾ? ಈ ಸಣ್ಣ ಪುಟ್ಟ ರೈತರುಗಳಿಗೆ ಅವ್ರಿಗೆಲ್ಲ ನೀವು ಜೀವನಾಂಶ ಕೊಡೋಕ್ಕಾಗೋದಿಲ್ಲ. ದಯವಿಟ್ಟು ಸಮಿತಿ ರಚನೆ ಮಾಡ್ತೀರಾ, 2 ತಿಂಗಳು ಕಾಲಾವಕಾಶ ತಗೊಂಡಿದ್ದೀರಾ, ನೀವಿಲ್ಲಿ ಸದನದಲ್ಲಿ ಅಲ್ಲಿ ತಪ್ಪಿಸ್ಕೋಬೇಕು ಅಂತ ನೀವು ಇದು ಮಾಡ್ತಿದ್ರೋ ನಮಗಂತೂ ಗೊತ್ತಿಲ್ಲ.